ಕೆಎಸ್ ಈಶ್ವರಪ್ಪನವರು ರೆಬಲ್ ಆಗಿರೋದು ಕೇವಲ ಶಿವಮೊಗ್ಗ ಮಾತ್ರವಲ್ಲ, ಹಾವೇರಿಯಲ್ಲೂ ಕೂಡ ಬಿಜೆಪಿಗೆ ಟ್ರಬಲ್ ಆಗಬಹುದು ಅನ್ನುವಂತಹ ಲೆಕ್ಕಾಚಾರ ಮುನ್ನೆಲೆಗೆ ಬರ್ತಾ ಇದೆ. ಈಶ್ವರಪ್ಪ ಬಂಡಾಯ, ಬಿಎಸ್ವೈಗೆ ಡಬಲ್ ಟೆನ್ಷನ್. ಶಿವಮೊಗ್ಗದಲ್ಲಿ ಈಶ್ವರಪ್ಪ ಸ್ಪರ್ಧಿಸಿದ್ರೆ ರಾಘವೇಂದ್ರ ಅವರಿಗೆ ಸಂಕಷ್ಟ ಸಹಜವಾಗಿ ಎದುರಾಗುತ್ತೆ. ಇತ್ತ ಹಾವೇರಿಯಲ್ಲೂ ಕೂಡ ಬೊಮ್ಮಾಯಿಗೆ ಇಕ್ಕಟ್ಟು ಎದುರಾಗಬಹುದು. ಈಶ್ವರಪ್ಪ ಬಂಡಾಯದಿಂದ ಎರಡು ಕಡೆ ಕಾಂಗ್ರೆಸ್ಗೆ ಲಾಭ ಆಗ್ಲಿಕ್ಕೆ ದಾರಿಯಾಗುತ್ತಾ ಅನ್ನುವಂತಹ ಪ್ರಶ್ನೆ. ಬಿಜೆಪಿಯ ಹಕ್ಕಬುಕ್ಕ ಅನಿಸಿಕೊಂಡಿದ್ದಂತಹ ಬಿಎಸ್ವೈ ಈಶ್ವರಪ್ಪ ನಡುವೆ ಈಗ ಕಂದಕ ನಿರ್ಮಾಣವಾಗಿದೆ. ಯಡಿಯೂರಪ್ಪ ವಿರುದ್ಧವೇ ತೊಡೆತಟ್ಟಿದ್ದಾರೆ ಕೆಎಸ್ ಈಶ್ವರಪ್ಪನವರು. ಈಶ್ವರಪ್ಪ ನಡೆಯಿಂದ ಬಿಜೆಪಿ ಪಾಳ್ಯದಲ್ಲಿ ಸಹಜವಾಗಿಯೇ ಸಂಚಲನ ಮೂಡ್ತಾ ಇದೆ. ಈಶ್ವರಪ್ಪ ಬಂಡಾಯ ಒಂದು ಕಡೆ ಶಿವಮೊಗ್ಗದಲ್ಲಿ ಬಿವೈ ರಾಘವೇಂದ್ರ ಅವರ ಗೆಲುವಿಗೆ ತೊಡಕಾಗಬಹುದು ಅಂತೇಳಿ, ಮತ್ತೊಂದು ಹಾವೇರಿಯಲ್ಲಿ ಕಾರಣ ಕುರುಬ ಸಮುದಾಯದ 3 ಲಕ್ಷ ಮತದಾರರಿದ್ದಾರೆ. ಅಲ್ಲಿ ತಮ್ಮ ಮಗನನ್ನ ಅಖಾಡಕ್ಕೆ ಇಳಿಸಬೇಕು ಅಂತೇಳಿ ಈಶ್ವರಪ್ಪ ಲೆಕ್ಕಾಚಾರ ಹಾಕಿದ್ರು. ಸಹಜವಾಗಿ ಅವರು ಶಿವಮೊಗ್ಗದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರೆ ಅಲ್ಲೂ ಕೂಡ ಬಿಜೆಪಿಯ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರಿಗೆ ಹಿನ್ನಡೆ ಆಗುವಂತಹ ಸಾಧ್ಯತೆ ಇದೆ. ಕುರುಬ ಸಮುದಾಯದ ಮತಗಳು ಕಾಂಗ್ರೆಸ್ ಪಾಲಾಗುವಂತಹ ಸಾಧ್ಯತೆಗಳು ಹೆಚ್ಚಿದೆ ಅನ್ನುವಂತಹ ಲೆಕ್ಕಾಚಾರ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಈಶ್ವರಪ್ಪ ನಡೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಬಂಡಾಯ ಸ್ಪರ್ಧೆ ಫಿಕ್ಸ್ ಅಂತ ಹೇಳಿದ್ದಾರೆ. ಈ ಬೆನ್ನಲ್ಲೇ ಬಿಜೆಪಿಯ ಪಾಳ್ಯದಲ್ಲಿ ಏನೆಲ್ಲ ಲೆಕ್ಕಾಚಾರ ಆಗ್ತಾ ಇದೆ, ಯಾವ ರೀತಿ ಟ್ರಬಲ್ ಆಗಬಹುದು ಬಿಜೆಪಿಗೆ ಇದು? ಪ್ರೇಮ್, ಈಗಾಗಲೇ ನಿನ್ನೆಯಿಂದಲೂ ಕೂಡ ಈಶ್ವರಪ್ಪನವರು ತಮ್ಮ ನಿರ್ಣಯಕ್ಕೆ ಅಂಟಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಿರ್ಣಯದಿಂದ ಹಿಂದೆ ಸರಿಯೋದಿಲ್ಲ, ಹೆಜ್ಜೆ ಹಿಂದೆ ಇಡೋಲ್ಲ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಇದು ಬಿಜೆಪಿ ನಾಯಕರಿಗೆ ಒಂದು ರೀತಿಯಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ. ಆ ಹಿನ್ನೆಲೆಯಲ್ಲೇ ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶ ಮಾಡಬೇಕು ಅನ್ನುವಂತಹ ಸಂದೇಶ ರಾಜ್ಯ ಬಿಜೆಪಿ ಘಟಕದಿಂದ ಹೈಕಮಾಂಡ್ಗೆ ರವಾನೆ ಮಾಡಲಾಗಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂಥ ವರದಿಯನ್ನು ಕೂಡ ನಿನ್ನೆ ಸಭೆ ನಿರ್ಣಯ ಯಾರ್ಯಾರು ಪಾಲ್ಗೊಂಡರು ಎಲ್ಲವೂ ಕೂಡ ಹೈಕಮಾಂಡ್ಗೆ ವರದಿ ರವಾನೆ ಆಗಿದೆ. ಈಗ ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶ ಮಾಡಬೇಕು ಅನ್ನುವಂತಹ ಕೋರಿಕೆ ರಾಜ್ಯ ನಾಯಕರದು. ಯಡಿಯೂರಪ್ಪನವರು, ವಿಜಯೇಂದ್ರ ಅವರು ಕೂಡ ಅದೇ ಮಾತಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ಹೈಕಮಾಂಡ್ ನಾಯಕರು ಮನವರಿಕೆ ಮಾಡ್ತಾರೆ, ಈಶ್ವರಪ್ಪನವರ ಮನವೊಲಿಕೆ ಮಾಡ್ತಾರೆ. ಹೈಕಮಾಂಡ್ ನಾಯಕರ ಮಾತನ್ನು ಈಶ್ವರಪ್ಪನವರು ಕೇಳ್ತಾರೆ, ತಮ್ಮ ನಿರ್ಧಾರದಿಂದ ಹಿಂದೆ ಸರಿತಾರೆ ಅನ್ನುವಂಥ ವಿಶ್ವಾಸವನ್ನು ರಾಜ್ಯ ಬಿಜೆಪಿ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಈಶ್ವರಪ್ಪನವರ ವಿಚಾರವಾಗಿ ಸದ್ಯದ ಮಟ್ಟಿಗೆ ಅವರು ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯುವ ಸಾಧ್ಯತೆ ಇಲ್ಲ ಅನ್ನುವಂಥದ್ದು ನಿನ್ನೆನೇ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಒಂದು, ಅವರ ಸ್ಪರ್ಧೆಯಿಂದ ಒಂದು ಕಡೆ ರಾಘವೇಂದ್ರ ಅವರಿಗೂ ಕೂಡ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕ್ತಾರಾ ಅನ್ನುವಂಥದ್ದು ಒಂದು ಕಡೆ ಸಂಚಲನ, ಒಂದು ರೀತಿಯಲ್ಲಿ ಆತಂಕ ಬಿಜೆಪಿ ನಾಯಕರಿಗೆ. ಇನ್ನೊಂದು ಕಡೆ ಹಾವೇರಿಯಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಅವರ ಗೆಲುವಿಗೂ ಕೂಡ ಅಲ್ಲೂ ಕೂಡ ಒಂದು ರೀತಿಯಲ್ಲಿ ಇಕ್ಕಟ್ಟು ಸೃಷ್ಟಿ ಆಗುತ್ತಾ ಅನ್ನುವಂತಹ ಚರ್ಚೆಗಳು ನಡೀತಾ ಇದ್ದಾವೆ. ಆದರೆ ಈಶ್ವರಪ್ಪನವರ ಹಠ ಈ ಬಾರಿ ಸ್ವಲ್ಪ ತೀವ್ರ ಮಟ್ಟದಾಗಿದೆ. ಆ ಹಿನ್ನೆಲೆಯಲ್ಲೇ ರಾಜ್ಯ ಬಿಜೆಪಿ ನಾಯಕರು ಅವರ ಮನವೊಲಿಕೆಗೆ ಮುಂದಾಗ್ತಾ ಇಲ್ಲ. ಯಡಿಯೂರಪ್ಪನವರು ಈಶ್ವರಪ್ಪನವರ ಸಂಧಾನ ಮಾತುಕತೆಗೂ ಕೂಡ ಮುಂದಾಗ್ತಾ ಇಲ್ಲ. ನೇರವಾಗಿ ಹೈಕಮಾಂಡ್ ನಾಯಕರೇ ಬರ್ತಾರೆ, ಅವರೇ ಮಾತಾಡ್ತಾರೆ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ. ಹಾಗಾಗಿ ಹೈಕಮಾಂಡ್ ನಾಯಕರ ಮಾತಿಗೆ, ಹೈಕಮಾಂಡ್ ನಾಯಕರ ಸಂಧಾನ ಸೂತ್ರಕ್ಕೆ ಈಶ್ವರಪ್ಪನವರು ಒಪ್ಕೊಳ್ಳಲ್ಲ ಅನ್ನುವಂಥದ್ದು ಕಾದು ನೋಡಬೇಕು. ಜೊತೆಗೆ ಇನ್ನೊಂದೆರಡು ದಿನಕ್ಕೆ ಶಿವಮೊಗ್ಗಕ್ಕೆ ಮೋದಿ ಅವರೇ ಬರ್ತಾರೆ. ಮೋದಿ ಅವರ ಕಾರ್ಯಕ್ರಮದಲ್ಲೂ ಕೂಡ ಈಶ್ವರಪ್ಪನವರು ಇರಬೇಕು ಅನ್ನುವಂಥದ್ದು ರಾಜ್ಯ ಬಿಜೆಪಿ ನಾಯಕರ ಆಶಯ. ಆದರೆ ಅಷ್ಟರಲ್ಲಿ ಅವರ ಸಿಟ್ಟು ಶಮನ ಆಗುತ್ತಾ ಅನ್ನುವಂಥದ್ದು ಕಾದು ನೋಡಬೇಕು. ಪ್ರೇಮ್, ಓಕೆ, ಥ್ಯಾಂಕ್ ಯು.